ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 20 ಅಧ್ಯಾಯದಿಂದ ನಾವು ನೋಡಿಕೊಳ್ತೇವೆ. 20ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಜ್ಞಾನ ಜೀವನ ಅಥವಾ ಒಂದು ವಿವೇಕ ಜೀವನದ 16 ರಹಸ್ಯಗಳನ್ನು ನಾವು ನೋಡ್ತೀವಿ ರೀ. 16 ಸೀಕ್ರೆಟ್ಸ್ ಆಫ್ ವೈಸ್ ಲೈಫ್ ಆಫ್ ವಿಸ್ಡಮ್ ಅಂದರೆ ಜ್ಞಾನ ಜೀವನಕ್ಕೆ 16 ರಹಸ್ಯಗಳು. ಏನು ನೋಡೋಣ ಈ 16 ರಹಸ್ಯಗಳು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 3ನೇ ವಚನದಲ್ಲಿ ನಾವು ನೋಡೋದಾದರೆ 20ನೇ ಅಧ್ಯಾಯ 3ನೇ ವಚನ, ವ್ಯಾಜ್ಯಕ್ಕೆ ದೂರವಾಗಿರಬೇಕು. ಜಗಳ ನಡೀತಾ ಇದ್ದರೆ ದೂರವಾಗಿರಬೇಕು. ಕೆಲವು ಸಾರಿ ಚಿಕ್ಕವರಿದ್ದಾಗ ಏನಾದರೂ ಜಗಳ ನಡೀತಿದ್ರೆ ಭಾಳ ಇಂಟ್ರೆಸ್ಟ್ ಆಗಿ ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದೇವೆ. ಆದರೆ ಇದು ವಿಶೇಷವಾಗಿ ವ್ಯಾಜ್ಯಕ್ಕೆ ದೂರ ಅಂದರೆ ಒಂದು ಮನೆಯಲ್ಲಿನೇ ವ್ಯಾಜ್ಯ ಮಾಡಬೇಕಂತ ಹೇಳ್ಬಿಟ್ಟು ಮತ್ತೊಬ್ಬ ಕುಟುಂಬದ ಸದಸ್ಯರು ರೆಡಿಯಾಗಿ, ಫ್ಯಾಕ್ಟ್ಸ್ ಅಲ್ಲ, ಸತ್ಯಾಂಶಗಳಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಪಾಯಿಂಟ್ಸ್ಗಳೆಲ್ಲ, ತಾರೀಖುಗಳೆಲ್ಲ ನೆನಪಿಟ್ಕೊಂಡು ರೆಡಿಯಾಗಿರುವಾಗ ವ್ಯಾಜ್ಯಕ್ಕೆ ದೂರವಾಗಿರು. ಇತ್ತೀಚೆಗೆ ಒಬ್ಬರು ನನ್ನ ಜೀವನದಲ್ಲಿ ಭೇಟಿಯಾದಂಥ ಒಬ್ಬ ವ್ಯಕ್ತಿ, ಸುಮಾರು ವರ್ಷಗಳು ಅಂಥ ವ್ಯಕ್ತಿಯ ಒಂದು ಅನ್ಯೋನ್ಯತೆಗಾಗಿ ಹಾರೈಸ್ತಾ ಇದ್ದೆ. ಆ ವ್ಯಕ್ತಿ ಹೇಳಿದಂಥ ಒಂದು ಮಾತು ನನ್ನ ಮನಸ್ಸಿಗೆ ಭಾಳ ಸ್ಪರ್ಶಿತವಾಗಿತ್ತು. ಅದೇನೆಂದರೆ, ನಾನು ಸ್ವಲ್ಪ ಏನೋ ಒಂದು ವ್ಯಾಜ್ಯ ಮಾಡೋಣ ಅಂತ ಯತ್ನಿಸಿದಾಗ ಆ ವ್ಯಕ್ತಿ, ನನಗಿಂತಲೂ ಚಿಕ್ಕ ವಯಸ್ಸು ಆದರೂ ಕೂಡ ಆ ವ್ಯಕ್ತಿ ಹೇಳಿದ್ದು, ನಾನು ಯಾರ ಹತ್ರನೂ ಜಗಳ ಮಾಡಲ್ಲ, ಯಾರ ಹತ್ರನೂ ನಾನು ವ್ಯಾಜ್ಯ ಮಾಡಲ್ಲ, ವ್ಯಾಜ್ಯಕ್ಕೆ ಹೋಗಲ್ಲ ಅಂತ. ಹೌದು, ಈ ವಾಕ್ಯ ಎಷ್ಟು ಸೂಕ್ತವಾದದ್ದು. ನಾನು ಜ್ಞಾನ ಜೀವನ ಮಾಡಬೇಕಾದ್ರೆ, ನಾವುಗಳು ಜ್ಞಾನ ಜೀವನ ಮಾಡಬೇಕಾದ್ರೆ ವ್ಯಾಜ್ಯಕ್ಕೆ ದೂರವಾಗಿರಬೇಕು, ಸಮಾಧಾನಕ್ಕೆ ಹತ್ತಿರವಾಗಿರೋಣ. ಎರಡನೇದಾಗಿ 5ನೇ ವಚನದಲ್ಲಿ ಎರಡನೇ ಸೀಕ್ರೆಟ್, ಎರಡನೇ ರಹಸ್ಯ ಜ್ಞಾನ ಜೀವನಕ್ಕೆ ಅದೇನಂತ ಹೇಳಿದರೆ, ವಿವೇಕಿಯು ಅದನ್ನು ಸೇದಬಲ್ಲನು. ಅಂದರೆ ಮನುಷ್ಯನ ಸಂಕಲ್ಪ ಒಂದು ಬಾವಿ ಇದ್ದಂಗೆ, ಆ ಒಂದು ಸಂಕಲ್ಪ ಎಲ್ಲ ಯಾವ ರೀತಿಯಾಗಿ ತೆಗೆದು ಯಾವ ರೀತಿಯಾಗಿ ಬಳಸಬೇಕು ಎಂಬಂಥದ್ದನ್ನು ವಿವೇಕಿಗೆ ಗೊತ್ತು. ಇದು ಎರಡನೇ ರಹಸ್ಯ. ವಿವೇಕದಿಂದ ನಮ್ಮ ಆಲೋಚನೆಗಳನ್ನು ಹೊರತೆಗೆದು ಎಷ್ಟು ಎಲ್ಲ ಬಾವಿನ ಎಂಟಿ ಮಾಡಬಾರ್ದು, ಬರಿದು ಮಾಡಬಾರ್ದು. ಎಷ್ಟು ಬೇಕೋ ಆ ದಿನಕ್ಕೆ ಬೇಕಾದಂಥ ಆ ಆಲೋಚನೆಗಳನ್ನು ತೆಗೆದುಕೊಳ್ಳುವಂಥದ್ದು, ಅದು ಕೂಡ ಎರಡನೇ ರಹಸ್ಯ ಜ್ಞಾನ ಜೀವನಕ್ಕೆ. 3ನೇ ರಹಸ್ಯ ಜ್ಞಾನ ಜೀವನಕ್ಕೆ ಏನೆಂಬುದಾಗಿ ನೋಡುವಾಗ 6ನೇ ವಚನದಲ್ಲಿ, ನಂಬಿಗಸ್ತನಾದ ಸ್ನೇಹಿತನು. ಹಾಗಾದರೆ ನಂಬಿಗಸ್ತಿಕೆ. ಹೋದ ತಿಂಗಳು ಬೆಂಗಳೂರಿನಲ್ಲಿ ನಾನು ನನ್ನ ಸ್ನೇಹಿತರು ಒಬ್ಬರಿಬ್ಬರು ಸೇರಿ ಮಾತನಾಡ್ತಾ ಇದ್ದಾಗ, ಎಷ್ಟೋ ಜನ ವಿಶ್ವಾಸಿಗಳಿದ್ದಾರೆ, ಆದರೆ ನಂಬಿಗಸ್ತರು ಎಷ್ಟು ಕಡಿಮೆ ಅಲ್ವಾ? ಆದ ಕಾರಣ ಇಂದು ದೇವರಿಗೆ ಬೇಕಾಗಿರುವಂಥದ್ದು ನಂಬಿಗಸ್ತಿಕೆ. ಹೌದು, ಆ ಪ್ರಕಟಣೆಯಲ್ಲಿ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಆ ವಾಕ್ಯ ಹೇಗಿದೆ ಅಂತ. 2 ವಾಕ್ಯ ಇದೆ. ಈ ನಂಬಿಗಸ್ತಿಕೆ ಅಂತ ಹೇಳಿದಾಗ ನನಗೆ ನನ್ನ ಮನಸ್ಸಿಗೆ ಬಂದಂಥ ಒಂದು ವಾಕ್ಯ, ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಕೊನೆ ಭಾಗ, ರೆವಲೇಷನ್ 2:10, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ವಾವ್, ಎಂಥ ಮಾತು! ಸಾಯಬೇಕಾದರೂ ನಂಬಿಗಸ್ತನಾಗಿರು ಎಂಬಂಥ ಮಾತನ್ನು ನಾವು ನೋಡ್ತೇವೆ.
ಇನ್ನೊಂದು ವಾಕ್ಯ ಕೊಡೋ ನೆನಪಿಗೆ ಬರ್ತಿದೆ ಅಂತ ಹೇಳಿದ್ನಲ್ವ, ಅದನ್ನು ಸಿಕ್ತು. ಅದು ಪ್ರಕಟಣೆ 17ನೇ ಅಧ್ಯಾಯ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 17 ಆ್ಯಂಡ್ ವರ್ಸ್ 14, 14ನೇ ವಚನ. ಅದರಲ್ಲಿ ಏನಂತಿದೆ, ದೇವರಾದುಕೊಂಡವರು, ದೇವರು ಕರೆದವರು ಮೊದಲನೇದು, ಎರಡನೇದು ದೇವರಾದುಕೊಂಡವರು, ಮೂರನೇದು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಜಯದಲ್ಲಿ, ದೇವರ ಜಯದಲ್ಲಿ, ಆತ್ಮಿಕ ಜಯದಲ್ಲಿ, ಕೆಡುಕಿಗೆ ವಿರುದ್ಧವಾದ ಜಯದಲ್ಲಿ, ಪಾಪಕ್ಕೆ ವಿರುದ್ಧವಾದ ಜಯದಲ್ಲಿ, ಶೋಧನೆಗೆ ವಿರುದ್ಧವಾದ ಜಯದಲ್ಲಿ ಪಾಲುಗಾರರಾಗುವಂಥವರು ಯಾರು ಅಂತ ಹೇಳಿದರೆ ದೇವರು ಕರೆಯಲ್ಪಟ್ಟವರು, ದೇವರಾದುಕೊಂಡವರು, ನಂಬಿಗಸ್ತರು. ಆದ ಕಾರಣ ಜ್ಞಾನೋಕ್ತಿ 20 ಮತ್ತು 6ನೇ ವಚನದಲ್ಲಿ ನಂಬಿಗಸ್ತನಾದ ಸ್ನೇಹಿತನು ಅಂತ ಹೇಳುವಾಗ, ನಂಬಿಗಸ್ತಿಕೆ ಜ್ಞಾನ ಜೀವನಕ್ಕೆ ರಹಸ್ಯ. ಮೂರನೇ ರಹಸ್ಯ, ಥರ್ಡ್ ಸೀಕ್ರೆಟ್. ನಾಲ್ಕನೇದಾಗಿ 7ನೇ ವಚನದಲ್ಲಿ ಸದ್ಧರ್ಮಿಯು, ರೈಚಸ್, ಸದ್ಧರ್ಮಿಯು, ಹೌದು, ನೀತಿವಂತರಾಗಿ ಸದ್ಧರ್ಮಿಯಾಗಿ ನಾವು ಬಾಳುವಂಥದ್ದು ಅಥವಾ ಬಾಳುವುದಕ್ಕೆ ಮನಸ್ಸು ಮಾಡುವಂಥದ್ದು ಜ್ಞಾನ ಜೀವನಕ್ಕೆ, ವೈಸ್ ಲೈಫ್, ಜ್ಞಾನ ಜೀವನಕ್ಕೆ ಮತ್ತೊಂದು ರಹಸ್ಯ. ಸರಿ, ಮುಂದೆ ನಾವು ಹಾಗೆ ಓದುವಾಗ 11ನೇ ವಚನ ಈ ರೀತಿಯಾಗಿದೆ. ಜ್ಞಾನೋಕ್ತಿ 20, 11ನೇ ವಚನ. ಒಬ್ಬ ಹುಡುಗನಾದರೂ ಶುದ್ಧವು ಸತ್ಯವು ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸುವನು. ಹಾಗಾದರೆ ನಡತೆ ಹೇಗಿರಬೇಕು ಅಂತ ಹೇಳುವಾಗ, ಒಂದು ಜ್ಞಾನ ಜೀವನಕ್ಕೆ ಶುದ್ಧತ್ವ ಮತ್ತು ಸತ್ಯ ಇವೆರಡು ಡಬಲ್ ಆಗಿದೆ, ಟ್ವಿನ್ ಆಗಿ ಅವಳಿ ಜವಳಿಯಾಗಿದೆ. ಆದ ಕಾರಣ ಈ ಒಂದು ಶುದ್ಧತ್ವ, ಸತ್ಯತೆ, ಶುದ್ಧತ್ವ, ಸತ್ಯತೆ, ಇದು ನಮ್ಮ ಜ್ಞಾನ ಜೀವನಕ್ಕೆ ಮತ್ತೊಂದು ರಹಸ್ಯ ಅಂತ ಹೇಳ್ಬೋದು. ಭಾಳ ಸಿಂಪಲ್ಲಾಗಿ 12ನೇ ವಚನದಲ್ಲಿದೆ ಜ್ಞಾನ ಜೀವನಕ್ಕೆ ರಹಸ್ಯ. ಇನ್ನೊಂದೇನೋ 6ನೇ ರಹಸ್ಯ, ಕೇಳುವ ಕಿವಿ. ಕೇಳುವ ಕಿವಿ. ಒಂದು ದಿನದಲ್ಲಿ ಈ ಕಿವಿಗಳು ಎಷ್ಟೋ ವಿಷಯಗಳನ್ನು ಕೇಳ್ತದೆ. ಆದರೆ ಮೊನ್ನೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ನಮ್ಮ ಒಂದು ಸ್ನೇಹಿತರೆಲ್ಲರೂ ಸೇರಿ ಮಾತನಾಡ್ತಾ ಇರುವಾಗ ಒಂದು ಮಾತು ನನ್ನ ನಾಯಕರು ಈ ರೀತಿಯಾಗಿ ಹೇಳಿದರು. ಅದೇನಂತ ಹೇಳಿದ್ರೆ ಭಾಳ ಸ್ಪರ್ಶವಾಯಿತು ನನಗೆ. ಅದೇನೆಂದರೆ, ಪ್ರಾರ್ಥನೆ ಬಗ್ಗೆ ಮಾತನಾಡ್ತಾ ಇದ್ದರು ಅವರು. ಆದರೆ ಪ್ರಾರ್ಥನೆ ಬಗ್ಗೆ ಮಾತನಾಡ್ತಾ ಚೆನ್ನಾಗಿ ಪ್ರಾರ್ಥನೆ ಮಾಡುವವರು ಯಾರು? ಪ್ರಾರ್ಥನೆ ಬಗ್ಗೆ ಸಾಕಷ್ಟು ನಾವು ಕೇಳಿದ್ವಿ, ಪ್ರಾರ್ಥನೆ ಬಗ್ಗೆ ಸಂದೇಶ ಕೊಟ್ಟಿದ್ವಿ. ಆದರೆ ನಿಜಕ್ಕೂ ಭಾಳ ಪರಿಣಾಮಕಾರಿಯಾದಂಥ ಪ್ರಾರ್ಥನೆಯನ್ನು ಮಾಡುವವರು ಯಾರು ಅಂತ ಒಂದು ಕ್ವಶನ್ ಅವರು ಎಬ್ಬಿಸಿಬಿಟ್ಟು ಸುಮಾರು 17 ವಿಷಯಗಳನ್ನು ಹೇಳಿದರೆ ಅದನ್ನೆಲ್ಲ ಬರ್ಕೊಬಿಟ್ಟೆ ನಾನು. ಭಾಳ ಚೆನ್ನಾಗಿತ್ತು. ಅದರಲ್ಲಿ ಒಂದು ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಅದೇನೆಂದರೆ, ದೇವರಿಂದ ಕೇಳಿಸಿಕೊಳ್ಳುವಂಥವರೇ ದೇವರೊಂದಿಗೆ ಮಾತನಾಡುವ ಪರಿಣಾಮಕಾರಿಯಾದಂಥವರು. ದ ಒನ್ ಹೂ ಹಿಯರ್ಸ್ ಫ್ರಮ್ ಗಾಡ್ ಕ್ಯಾನ್ ಎಫೆಕ್ಟಿವ್ಲಿ ಸ್ಪೀಕ್ ಟು ಗಾಡ್ ಇನ್ ಪ್ರೇಯರ್. ಚೆನ್ನಾಗಿತ್ತಲ್ವ? ರೈಟ್, ಮುಂದುವರಿಸೋಣ. 12ನೇ ವಚನ. ಸದ್ಯಕ್ಕೆ ನಾವು ನೋಡ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಜ್ಞಾನ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಎ ವೈಸ್ ಲೈಫ್ ಆರ್ ಲೈಫ್ ಆಫ್ ವಿಸ್ಡಮ್. 12ನೇ ವಚನ, ಕೇಳುವ ಕಿವಿ ಅಷ್ಟೇ ಅಲ್ವಾ, ನೋಡುವ ಕಣ್ಣು. ನೋಡುವ ಕಣ್ಣು, ಹೌದು. ನಾವು ಜ್ಞಾನದಿಂದ ನಡ್ಕೋಬೇಕಾದ್ರೆ ಕಣ್ಣಿನ ಪಾರ್ಟ್ ಭಾಳ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಅಂತ ಕೇಳ್ತೀರಾ? ಒಂದು ವಾಕ್ಯ ತೋರಿಸ್ತೀನಿ ನೋಡ್ರಿ. ಇದು ಎಲ್ಲ ವಾಕ್ಯಕ್ಕಿಂತಲೂ ನನಗೆ ಬಹಳ ಕಷ್ಟಕರವಾದಂಥ ಒಂದು ವಾಕ್ಯ. ಯಾಕೆ ಕಷ್ಟಕರವಾದ ವಾಕ್ಯ ಅಂತ ಹೇಳಿದ್ರೆ, ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟಕರ ಅಲ್ಲ, ಇದು ಕಾರ್ಯರೂಪದಲ್ಲಿ ನಾನು ಮಾಡಲಿಕ್ಕೆ ಬಹಳ ಬಹಳ ಕಷ್ಟಕರವಾದದ್ದು.
ಆದರೆ ಅದೇ ಸಂದರ್ಭದಲ್ಲಿ ಇದು ಇಷ್ಟಕರವಾದಂಥ ಒಂದು ವಾಕ್ಯ ಕೂಡ, ಯಾಕಂದರೆ ಈ ರೀತಿಯಾಗಿ ಇರಬೇಕಂತ ಇಷ್ಟಪಡ್ತೇನೆ. ನನ್ನ ಅಭಿಪ್ರಾಯದಲ್ಲಿ 99%, ಬಹುಶಃ 95 ಅಂತ ಹೇಳೋಣ ಅಂತಿದ್ದೆ, ಆದರೆ 99% ಈ ವಾಕ್ಯವನ್ನು ದೇವಜನರು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ನೋಡೋಣ. 5ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ಮತ್ತು 19ನೇ ವಚನದಲ್ಲಿದೆ. ಅದು ಭಾಳ PhD ವಿಷಯ, ಅದು ಓದೋಣ, ನೋಡೋಣ. ಯೇಸು ಸ್ವಾಮಿ ಮಾತನಾಡ್ತಿದ್ದಾರೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡು, ಯಾಕಂದರೆ ಜ್ಞಾನೋಕ್ತಿ 20 ಮತ್ತು 12ನೇ ವಚನದಲ್ಲಿ ನೋಡುವ ಕಣ್ಣು ಅಂತಿದೆ ಅಲ್ವಾ? ಹೌದು, ತಂದೆ ಮಾಡುವುದನ್ನು ಕಂಡು ಮಗನು ಮಾಡ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡ್ತಾನೆ. ಹೌದು, ತಂದೆ ಮಾಡುವುದನ್ನು ಕಾಣುವಂಥ ಕಣ್ಣುಗಳು. ನಮ್ಮ ಜೀವನದಲ್ಲಿ ಏನೇ ಮಾಡಿದರೂ ದೇವರು ಮಾಡೋದನ್ನು ನೋಡಿಬಿಟ್ಟು ನಾನು ಮಾಡ್ತಿದ್ದೇನೆ ಅನ್ನುವಂಥ ಭಕ್ತರು ಬಹಳ ಕಡಿಮೆ, ವಿಶ್ವಾಸಿಗಳು ಬಹಳ ಕಡಿಮೆ. ಅದರ ದೇವರ ವಾಕ್ಯದಲ್ಲಿ ಇದೆ. ಯೇಸು ಸ್ವಾಮಿ ಅದನ್ನು ಫಾಲೋ ಮಾಡಿದ್ದಾರೆ. ನಾವು ಕೂಡ ಪವಿತ್ರಾತ್ಮನ ಶಕ್ತಿಯಿಂದ ಅದನ್ನು ಫಾಲೋ ಮಾಡುವ ಹಂಗಿನಲ್ಲಿದ್ದೇವೆ. ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. ಸದ್ಯಕ್ಕೆ ನಾವು ಏನು ನೋಡ್ತಿದ್ದೇವೆ ಅಂತ ಹೇಳಿದ್ರೆ, ಜ್ಞಾನೋಕ್ತಿ 20ನೇ ಅಧ್ಯಾಯದಿಂದ ಪ್ರಾವರ್ಬ್ಸ್ ಚಾಪ್ಟರ್ 20 ನಾವೇನು ನೋಡ್ತಿದ್ದೇವೆ ಅಂತ ಹೇಳಿದ್ರೆ 16 ರಹಸ್ಯಗಳು. ಯಾವುದಕ್ಕೆ? ಈ ಅಧ್ಯಾಯದಲ್ಲಿ ಜ್ಞಾನ ಜೀವನಕ್ಕೆ 16 ರಹಸ್ಯಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ ಕೇಳುವ ಕಿವಿ, 7ನೇ ರಹಸ್ಯ ನೋಡುವ ಕಣ್ಣು, 8ನೇ ರಹಸ್ಯ ಕಣ್ಣು ತೆರೆಯುವ ಕಣ್ಣು ಅಂತ ಹೇಳ್ಬೋದು. ನೋಡುವ ಕಣ್ಣು ಅಷ್ಟೇ ಅಲ್ಲ, ತೆರೆಯುವ ಕಣ್ಣು ಅಂತ ಹೇಳಿದ್ರೆ ಯಾವಾಗ ನೋಡಿದರೂ ನಾವು 13ನೇ ವಚನ, ಯಾವಾಗ ನೋಡಿದರೂ ನಾವು ನಿದ್ದೆ ಮಾಡಿಕೊಂಡು ಸೋಮಾರಿಯಾಗಿ ಇರಬಾರ್ದು. ಅದರ ಬದಲು ಕಣ್ಣು ತೆರೆದು ಕೆಲಸ ಮಾಡಬೇಕು. ಹೌದು, ಕಣ್ಣು ತೆರೆದೇ ಕೆಲಸ ಮಾಡ್ತೀವಿ ನಿಜ, ಆದರೆ ಅದರ ಅರ್ಥ ಏನಂತ ಹೇಳಿದರೆ ನಾವು ಸೋಮಾರಿಯಾಗಿ ಇರದೆ ಶ್ರಮಜೀವಿಯಾಗಿರಬೇಕನ್ನೋದು. 9ನೇ ರಹಸ್ಯ ಜ್ಞಾನ ಜೀವನಕ್ಕೆ ಅದೇನೆಂಬುದಾಗಿ ನೋಡುವಾಗ 15ನೇ ವಚನದಲ್ಲಿದೆ. ಅದೇನೆಂದರೆ ಜ್ಞಾನದ ತುಟಿ, ಜ್ಞಾನದಿಂದ ಮಾತನಾಡುವಂಥ ಒಂದು ತುಟಿ. ಆ ರೀತಿಯಾಗಿ ಹೇಳಿದಾಗ ನನಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದು ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು, ಕೊಲೊಸ್ಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಕೊಲೊಸ್ಸೆ 4 ಮತ್ತು 6ರಲ್ಲಿ ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ತಿಳ್ಕೊಳ್ಳುವಿರಿ. ಹೌದು, ಜ್ಞಾನದ ತುಟಿ ಇದ್ದರೆ ಯಾರ ಹತ್ರ ಏನು ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡಬಾರ್ದು ಎಂಬ ಸಂಗತಿಯನ್ನು ನಾವು ಕಲಿತ್ಕೊಳ್ತೀವಿ. ಜ್ಞಾನೋಕ್ತಿ 20ನೇ ಅಧ್ಯಾಯ 15ನೇ ವಚನದಲ್ಲಿ ಆ ಮಾತಿದೆ. ಅದನ್ನೇ ಕೊಲೊಸ್ಸಿ 4:6ರಲ್ಲಿ ನಾವು ನೋಡಿದ್ವಿ. 10ನೇದಾಗಿ ಮಂತ್ರಾಲೋಚನೆ, ಕೌನ್ಸಿಲಿಂಗ್. ನಾನಾಗಿಯೇ ಎಲ್ಲ ಮಾಡಿಬಿಡಬಾರ್ದು. ಈ ರೀತಿಯಾಗಿ ನಾನು ಮಾತನಾಡುವಾಗ ಒಬ್ಬ ವ್ಯಕ್ತಿಯ ನೆನಪು ನನಗೆ ಬರ್ತಿದೆ. ಭಾಳ ಒಳ್ಳೆಯ ವ್ಯಕ್ತಿ, ಬಹಳ ಆಸಕ್ತಿಯ ವ್ಯಕ್ತಿ ಮತ್ತು ನನಗಿಷ್ಟವಾದ ವ್ಯಕ್ತಿ ಕೂಡ. ಆದರೆ ಮಂತ್ರಾಲೋಚನೆ, ಬೇರೆಯವರ ಸಲಹೆ ತೆಗೆದುಕೊಳ್ಳುವಂಥ ಒಂದು ದೀನತ್ವ ಕೂಡ ನನಗೆ ಬೇಕಾಗಿದೆ. ಸರಿ, 11ನೇ ರಹಸ್ಯ ಜ್ಞಾನ ಜೀವನಕ್ಕೆ ಏನಂತ ಹೇಳಿದ್ರೆ ನಿರೀಕ್ಷೆ, ಭರವಸೆ. 22ನೇ ವಚನದಲ್ಲಿ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು. ಯಾಕೆ ದೇವರನ್ನು ನಿರೀಕ್ಷಿಸಿಕೊಳ್ಬೇಕು? ಆತನೇ ನಮ್ಮನ್ನು ಉದ್ಧರಿಸುವಂಥ ಆತನೇ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಸರಿ, ಮತ್ತು ಜ್ಞಾನ ಜೀವನದ ಮತ್ತೊಂದು ರಹಸ್ಯ ಇದೆ, ಕೇಳಿಸ್ಕೊಳ್ಳಿ, ಅದು ಕೂಡ ಚೆನ್ನಾಗಿದೆ. ಅದೇನೆಂದರೆ 24ನೇ ವಚನ, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿರುವಲ್ಲಿ. ಅಂದರೆ
ನಮಗೆ ಗತಿಯನ್ನು, ನಮ್ಮ ಭವಿಷ್ಯವನ್ನು, ನಮ್ಮ ರಿಸಲ್ಟನ್ನು ದೇವರು ಏರ್ಪಡಿಸ್ತಾನೆ. ಆತನ ಮೇಲೆ ಆತ್ಕೊಂಡ್ರೆ, ಆತನಿಗೆ ಒಪ್ಪಿಸಿಕೊಟ್ರೆ ಎಂಬಂಥ ಒಂದು ಪ್ರಿನ್ಸಿಪಲ್, ಸಿದ್ಧಾಂತ ಅಥವಾ ರಹಸ್ಯ ಜ್ಞಾನ ಜೀವನಕ್ಕೆ. ಮುಂದೆ 26ನೇ ವಚನದಲ್ಲಿ ನಾವು ನೋಡುವಾಗ, ಜ್ಞಾನಿಯಾದ ಅರಸನು ಅಂದರೆ ನಾಯಕನು ಒಂದು ಆ ಮಾರ್ಗದರ್ಶನ ಅಥವಾ ಜ್ಞಾನದ ಜೀವನ ನಾವು ಮಾಡಬೇಕಾದ್ರೆ, ವೈಸ್ ಲೈಫ್ ನಾವು ಮಾಡಬೇಕಾದ್ರೆ, ಇನ್ನೊಂದು ರಹಸ್ಯ ಏನಂತ ಹೇಳಿದ್ರೆ, ಜ್ಞಾನಿಯಾದ ಅರಸನು ಅಥವಾ ಜ್ಞಾನಿಯಾದ ನಾಯಕನು ನಮಗಿರಬೇಕು. ಒಂದು ನಾವು ಜ್ಞಾನವಂತರಾದ ನಾಯಕರಾಗಿರಬೇಕು, ಇಲ್ಲದಿದ್ದರೆ ಜ್ಞಾನವಂತರಾದ ನಾಯಕರ ಸಂಪರ್ಕದಲ್ಲಿರಬೇಕು. ವಾವ್! 14ನೇ ರಹಸ್ಯ 28ನೇ ವಚನ, ಕೃಪಾಸತ್ಯತೆ. ಕೃಪಾಸತ್ಯತೆ ನಮಗೆ ಕಾಯುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳುವಾಗ ಅದು ಒಂದು ರಹಸ್ಯವೇ. ಯಾರಂದರೆ ಅವ್ರು ನಡ್ಕೊಳ್ಳಿಕ್ಕಾಗಲ್ಲ, ಆದರೆ ಆ ರೀತಿಯಾಗಿ ನಡ್ಕೊಳ್ಳುವಂಥ ಅವಕಾಶ ದೇವರ ವಾಕ್ಯ ನಮಗೆ ಕೊಡ್ತದೆ. ಆ ಕೃಪಾಸತ್ಯತೆ ನಮಗಿದ್ದಾಗ ಅದು ನಮ್ಮನ್ನೇ ಕಾಯ್ತದೆ. 2 ಬಾಡಿ ಗಾರ್ಡ್ಸ್ ಇದ್ದ ಹಾಗೆ, ಕೃಪೆ, ಸತ್ಯತೆ. 28ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಆ ಜ್ಞಾನ ಜೀವನದ ಮತ್ತೊಂದು ರಹಸ್ಯ ಏನಂದರೆ ಕರುಣೆ. ಕರುಣೆ ಭಾಳ ಇಂಪಾರ್ಟೆಂಟ್. ನಾಯಕತ್ವ ನಮಗಿರ್ಬೋದು, ಮಂತ್ರಾಲೋಚನೆ ನಮಗಿರ್ಬೋದು, ವ್ಯಾಜಕ್ಕೆ ದೂರವಾಗಿರ್ಬೋದು, ಸದ್ಧರ್ಮಿ ಆಗಿರ್ಬೋದು, ಕೇಳುವ ಕಿವಿ, ನೋಡುವ ಕಣ್ಣು ಎಲ್ಲ ಇರ್ಬೋದು, ಆದರೆ ಕರುಣೆ ಕೂಡ ನಮಗೆ ಇರಬೇಕು. ಯಾಕಂದರೆ ಒಂದು ದಿನ ಬರ್ತದೆ, ಕರುಣೆ ನ್ಯಾಯವನ್ನೇ ಅದು ಗೆಲ್ಲುವಂಥದ್ದಾಗಿದೆ, ಗೆದ್ದು ಹಿಗ್ಗುವಂಥದ್ದಾಗಿದೆ. ಸರಿ, ಕರುಣೆ. ಕೊನೆಯದಾಗಿ ಇನ್ನೊಂದು ರಹಸ್ಯ ಜ್ಞಾನ ಜೀವನಕ್ಕೆ, ಅದೇನೆಂದರೆ ಯುವಕರಿಗೆ ಬಲವೂ ಭೂಷಣ. ಅಂದರೆ ಬಲ, ಅದು ಯವನಸ್ಥರಿಗೆ ಬಲ, ಆದರೆ ಹಿರಿಯರಿಗೆ ನೆರೆ ಎಂಬ ಜ್ಞಾನ. ಆದರೆ ಬಲಕ್ಕಾಗಿ, ಬಲ ಅಂತ ಹೇಳಿದ ಮೇಲೆ ನಾನು ಒಂದು ಮಾತು ಹೇಳಬೇಕು. ಅದು ದೈಹಿಕವಾದ ಬಲ, ಆತ್ಮಿಕವಾದ ಬಲ, ಮಾನಸಿಕವಾದ ಬಲ. ಬಲದ ಮೂಲನೂ ದೇವರು. 20ನೇ ಅಧ್ಯಾಯ ಜ್ಞಾನೋಕ್ತಿಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.